ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕಲರ್ಸ್ ಕನ್ನಡದಲ್ಲಿ ಮೇಲಿಂದ ಮೇಲೆ ಮನರಂಜನೆಯ ಪರ್ವ ಶುರುವಾಗಿದೆ. ಬಿಗ್ ಬಾಸ್ ಮುಗಿತಾ ಇದ್ದಂತೆ ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮ ಶುರುವಾಗಿತ್ತು. ಸುಮಾರು 4-5 ತಿಂಗಳು ಇದೇ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ವೀಕೆಂಡ್ನಲ್ಲಿ ಜನರಿಗೆ ಸಿಕ್ಕಾಪಟ್ಟೆ ಮನರಂಜನೆ ಕೊಡುವಲ್ಲಿ ಗಿಚ್ಚಿ ಗಿಲಿಗಿಲಿ ಟೀಮ್ ಸಕ್ಸಸ್ ಆಗಿತ್ತು. ಮಾನಸ ಈ ಬಾರಿಯ ಟ್ರೋಫಿ ಅಲಂಕರಿಸಿದ್ರು. ಕಳೆದ ವಾರ ಅಷ್ಟೇ ಗಿಚ್ಚಿ ಗಿಲಿಗಿಲಿಯ ಗ್ರ್ಯಾಂಡ್ ಫಿನಾಲೆ ನಡೆಯಿತು. ಇದರ ಬೆನ್ನಲ್ಲೇ ಈಗ ಕ್ವಾಟ್ಲೆ ಕಿಚನ್ ಶುರುವಾಗಿದೆ. ಈ ಕಾರ್ಯಕ್ರಮ ಕಳೆದ ಬಾರಿಗಿಂತ ವಿಭಿನ್ನವಾಗಿ ಬರ್ತಾ ಇದೆ. ಕ್ವಾಟ್ಲೆ ಕಿಚನ್ ಸೀಸನ್ 1 ಬಂದಾಗ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು. ಬಿಗ್ ಬಾಸ್ ಶುರುವಾಗೋ 4-5 ತಿಂಗಳ ಮುಂಚೆ ಈ ಕಾರ್ಯಕ್ರಮ ಶುರುವಾಗುತ್ತೆ. ಕ್ವಾಟ್ಲೆ ಕಿಚನ್ ಮುಗಿತಾ ಇದೆ ಅನ್ನೋ ಹೊತ್ತಿಗೆ ಬಿಗ್ ಬಾಸ್ ಶುರುವಾಗುತ್ತೆ. ಕಳೆದ ಬಾರಿಯ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಶ್ರುತಿ ತೀರ್ಪುಗಾರರಾಗಿದ್ರು. ಇವರ ಜೊತೆ ನಿರೂಪಕಿಯಾಗಿ ಅನುಪಮಾ ಗೌಡ ಕಾಣಿಸಿಕೊಂಡಿದ್ರು. ಆದ್ರೆ ಈ ಬಾರಿ ಇವರಿಬ್ಬರೂ ಇಲ್ಲ. ಇವರಿಬ್ಬರನ್ನ ಈ ರಿಯಾಲಿಟಿ ಶೋನಿಂದ ಕೈ ಬಿಡಲಾಗಿದೆ. ಅದರಲ್ಲೂ ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮವನ್ನ ಪೂರ್ತಿಯಾಗಿ ನಡೆಸಿಕೊಟ್ಟವರು ಅನುಪಮಾ ಗೌಡ. ಆದ್ರೆ ಫಿನಾಲೆ ದಿನ ಅನುಪಮಾ ಇರಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಸುಷ್ಮಾ ಕಾರ್ಯಕ್ರಮ ನಡೆಸಿಕೊಟ್ಟಿದ್ರು. ಇದರ ಬೆನ್ನಲ್ಲೇ ಈಗ ಹಿರಿಯ ನಟಿ ಶ್ರುತಿಗೂ ಕ್ವಾಟ್ಲೆ ಕಿಚನ್ಗೆ ಕೊಟ್ಟಿದ್ದಾರೆ. ಇವರ ಜಾಗಕ್ಕೆ ನಟಿ ಮೇಘನಾ ರಾಜ್ರನ್ನ ತಂದು ಕೂರಿಸಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಸ್ಯಾಂಡಲ್ವುಡ್ನ ಜನಪ್ರಿಯ ನಟಿ ರಾಜಾಹುಲಿ ಖ್ಯಾತಿಯ ಮೇಘನಾ ರಾಜ್ ಕಿರುತೆರೆ ಪ್ರೇಕ್ಷಕರಿಗೆ ಬಿಗ್ ಸರ್ಪ್ರೈಸ್ ನೀಡಿದ್ದಾರೆ. ಮದುವೆ ಹಾಗೂ ಪತಿ ಚಿರಂಜೀವಿ ಸರ್ಜಾ ಅವರ ಅಕಾಲಿಕ ಅಗಲಿಕೆಯ ಬಳಿಕ ನಟಿ ಮೇಘನಾ ರಾಜ್ ತಮ್ಮ ಮುದ್ದಿನ ಮಗ ರಾಯನ್ ರಾಜ್ ಸರ್ಜಾ ಆರೈಕೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ರು. ಈ ಕಾರಣದಿಂದಾಗಿ ಬೆಳ್ಳಿ ಪರದೆಯಿಂದ ಸ್ವಲ್ಪ ದೂರ ಉಳಿದಿದ್ರು. ಮೇಘನಾ ಮತ್ತೆ ಚಿತ್ರರಂಗದಲ್ಲಿ ಸಕ್ರಿಯರಾಗಬೇಕು, ಸಿನಿಮಾಗಳಲ್ಲಿ ನಟಿಸಬೇಕು ಅನ್ನೋದು ಅವರ ಅಪಾರ ಅಭಿಮಾನಿಗಳ ಆಸೆಯಾಗಿತ್ತು. ಇತ್ತೀಚೆಗೆ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಾ ಇದ್ರು. ಇದೀಗ ಮೇಘನಾ ರಾಜ್ ಕಿರುತೆರೆ ಲೋಕಕ್ಕೆ ಅದ್ದೂರಿಯಾಗಿ ಮರಳಿದ್ದಾರೆ. ಕನ್ನಡ ಕಿರುತೆರೆಯ ಇತಿಹಾಸದಲ್ಲೇ ಅತ್ಯಂತ ವಿಭಿನ್ನ ಹಾಗೂ ಜನಪ್ರಿಯ ರಿಯಾಲಿಟಿ ಶೋ ಆಗಿರುವ ಕ್ವಾಟ್ಲೆ ಕಿಚನ್ ಸೀಸನ್ 2 ಈಗ ವೀಕ್ಷಕರಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ಈ ಹೊಸ ಸೀಸನ್ಗೆ ನಟಿ ಮೇಘನಾ ರಾಜ್ ಅವರು ಮುಖ್ಯ ತೀರ್ಪುಗಾರರಾಗಿ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಈ ಹಿಂದೆ ಡ್ಯಾನ್ಸಿಂಗ್ ಚಾಂಪಿಯನ್ಶಿಪ್ ರಿಯಾಲಿಟಿ ಶೋ ಮೂಲಕ ಕಿರುತೆರೆಯಲ್ಲಿ ಯಶಸ್ವಿ ಜರ್ನಿ ಶುರು ಮಾಡಿದ ಮೇಘನಾ ತಮ್ಮ ಅದ್ಭುತ ಮಾತುಗಾರಿಕೆ ಹಾಗೂ ನಗುವಿನ ಮೂಲಕ ಪ್ರೇಕ್ಷಕರ ಮನ ಗೆದ್ದಿದ್ರು. ಈಗ ಈ ವಿಶಿಷ್ಟ ಕಾಮಿಡಿ ಹಾಗೂ ಅಡುಗೆ ಶೋನಲ್ಲಿ ಸ್ಪರ್ಧಿಗಳ ಕ್ವಾಟ್ಲೆ ಹಾಗೂ ಅವರು ಮಾಡುವ ಅಡುಗೆಯನ್ನ ಒಟ್ಟಿಗೆ ಜಡ್ಜ್ ಮಾಡಲು ಸಜ್ಜಾಗಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸದ್ಯ ಯಶಸ್ವಿಯಾಗಿ ಮುಕ್ತಾಯಗೊಂಡಿರುವ ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ ಶೋ ಜಾಗಕ್ಕೆ ಈಗ ಹೊಸ ಅಡುಗೆ ಹಂಗಾಮ ಬರಲಿದೆ. ಇದೇ ವಾರಾಂತ್ಯ ಅಂದ್ರೆ ಜೂನ್ 6 ಮತ್ತು 7ರಂದು ಶನಿವಾರ ಹಾಗೂ ಭಾನುವಾರ ರಾತ್ರಿ 9 ಗಂಟೆಗೆ ಕ್ವಾಟ್ಲೆ ಕಿಚನ್ ಸೀಸನ್ 2 ಶುರುವಾಗಲಿದೆ. ಈ ಹಿಂದೆ ಪ್ರಸಾರ ಆಗಿದ್ದ ಕ್ವಾಟ್ಲೆ ಕಿಚನ್ ಸೀಸನ್ 1 ಕಾರ್ಯಕ್ರಮಕ್ಕೆ ಮ್ಯಾಡ್ ಶೇಫ್ ಎಂದೇ ಹೆಸರುವಾಸಿಯಾಗಿರುವ ಕೌಶಿಕ್ ಶಂಕರ್ ಹಾಗೂ ಹಿರಿಯ ನಟಿ ಶ್ರುತಿ ಅವರು ಜಡ್ಜ್ ಆಗಿ ಧೂಳೆ ಬೀಸಿದ್ರು. ಆದರೆ ಈ ಬಾರಿ ಸೀಸನ್ 2ರಲ್ಲಿ ನಟಿ ಶ್ರುತಿ ಬದಲಿಗೆ ಮೇಘನಾ ರಾಜ್ ಅವರು ಕೌಶಿಕ್ ಶಂಕರ್ ಜೊತೆ ತೀರ್ಪುಗಾರರ ಕುರ್ಚಿಯನ್ನ ಅಲಂಕರಿಸಲಿದ್ದಾರೆ. ಆತ್ಮೀಯರೇ, ಮೊದಲ ಸೀಸನ್ನಲ್ಲಿ ಕಾಮಿಡಿಯನ್ ಕುರಿ ಪ್ರತಾಪ್ ಹಾಗೂ ಅನುಪಮಾ ಗೌಡ ಜೋಡಿ ನಿರೂಪಣೆಯ ಜವಾಬ್ದಾರಿ ಹೊತ್ಕೊಂಡಿತ್ತು. ಆದರೆ ಈ ಬಾರಿ ಶೋನಲ್ಲಿ ಈ ಇಬ್ಬರು ಆಂಕರ್ಸ್ ಕೂಡ ಬದಲಾಗಿದ್ದಾರೆ. ಕುರಿ ಪ್ರತಾಪ್ ಸದ್ಯಕ್ಕೆ ಜಿ ಕನ್ನಡ ವಾಹಿನಿಯ ಜೋಡಿ ನಂಬರ್ 1 ಶೋನಲ್ಲಿ ಬ್ಯುಸಿಯಾಗಿದ್ದಾರೆ. ಅನುಪಮಾ ಗೌಡ ಕೂಡ ಈ ಸೀಸನ್ನಲ್ಲಿ ಕಾಣಿಸಿಕೊಳ್ತಾ ಇಲ್ಲ. ಅನುಪಮಾ ಗೌಡ ಅವರ ಬದಲಿಗೆ ಈ ಬಾರಿ ಕಿರುತೆರೆಯ ಖ್ಯಾತ ನಟಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಮೂಲಕ ಮನೆ ಮಾತಾಗಿರುವ ಸುಷ್ಮಾ ರಾವ್ ಅವರು ಕಾರ್ಯಕ್ರಮದ ಸೂತ್ರಧಾರಿಯಾಗಿ ನಿರೂಪಣೆಯ ಹೊಣೆ ಹೊತ್ಕೊಂಡಿದ್ದಾರೆ. ಇದು ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಅನುಪಮಾ ಗೌಡ ಹಾಗೂ ಶ್ರುತಿ ಅವರು ಈ ಬಾರಿ ಕಾಣಿಸಿಕೊಳ್ಳದರ ಹಿಂದಿರೋ ಕಾರಣ ಏನು ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.